ಹಲೋ ಫ್ರೆಂಡ್ಸ್, ಎಲ್ರಿಗೂ AR ಎಜುಕೇಷನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನಿಂದ 2024-25ನೇ ಸಾಲಿನ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೌನ್ಸಿಲಿಂಗ್ ಇಂದು ಆರಂಭಗೊಳ್ಳಲಿದೆ. ಇದರಲ್ಲಿ ಟೋಟಲಾಗಿ ಎಷ್ಟು ಸಬ್ಜೆಕ್ಟ್ಗಳಿಗೆ ಆನ್ಲೈನ್ ಕೌನ್ಸಿಲಿಂಗ್ ನಡೆಸ್ತಾರೆ, ಮತ್ತು ಎಷ್ಟು ಜನಕ್ಕೆ ಒಂದು ಟೀಮಲ್ಲಿ ಎಷ್ಟು ಜನಕ್ಕೆ ಅವಕಾಶ ಕೊಡಲಾಗುತ್ತೆ, ಮತ್ತು ಅದರ ಟೈಮಿಂಗ್ ಏನು, ಮತ್ತು ಯಾವ ಆ್ಯಪ್ನ ಮೂಲಕ ಆನ್ಲೈನ್ ಕೌನ್ಸಿಲಿಂಗ್ ನಡೆಯುತ್ತೆ ಅಂತ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಇಲ್ಲಿ ಮೊದಲನೇದಾಗಿ ನೋಡ್ತಾ ಇದ್ದರೆ ಟೋಟಲಾಗಿ 5 ಸಬ್ಜೆಕ್ಟ್ಗಳಿಗೆ ಇಂದು ಆನ್ಲೈನ್ ಕೌನ್ಸಿಲಿಂಗ್ ನಡೆಯಲಿದೆ ಫ್ರೆಂಡ್ಸ್. ಅಂದರೆ 21 ಜನವರಿ 2025ರಂದು ಟೋಟಲಾಗಿ 5 ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಅಂದರೆ ಕಾಮರ್ಸ್, ಇಂಗ್ಲೀಷ್, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ ಮತ್ತು ಕನ್ನಡ, ಈ 5 ಸಬ್ಜೆಕ್ಟ್ಗಳಿಗೆ ಇಂದು ಆನ್ಲೈನ್ ಕೌನ್ಸಿಲಿಂಗ್ ನಡೆಯುತ್ತೆ. ಅದಾದ ನಂತರ ಇದರಲ್ಲಿ ಯಾವ ಒಂದು ಎಷ್ಟು ಸ್ಟೂಡೆಂಟ್ಗಳಿಗೆ ಒಂದು ಸೀರಿಯಲ್ ನಂಬರ್ ವೈಸ್ ಎಷ್ಟು ಸ್ಟೂಡೆಂಟ್ಗಳಿಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯುತ್ತೆ ಮತ್ತು ಟೈಮಿಂಗ್ ಏನು ಅಂತ ನೋಡೋದಾದರೆ ಇಲ್ಲಿ ನೋಡಿ, ಫಸ್ಟು ಕಾಮರ್ಸ್ ಅಭ್ಯರ್ಥಿಗಳಿಗೆ ಅಂತ ಇದೆಯಲ್ಲ, ಇದು ಟೀಮ್ 1. ಇದರಲ್ಲಿ 21 ಅಂದರೆ ಇವತ್ತಿನ ದಿನ 10:30ಯಿಂದ 12 ಗಂಟೆವರೆಗೆ ಇದು ಕಾಮರ್ಸ್ದವರಿಗೆ ನಡೆಯುತ್ತೆ. ಅದಾದ ನಂತರ 11 ಗಂಟೆಯಿಂದ 12:30ವರೆಗೆ ಇದು ಇಂಗ್ಲೀಷ್ ಸಬ್ಜೆಕ್ಟ್ನವರಿಗೆ, ಮತ್ತು ಪೊಲಿಟಿಕಲ್ ಸೈನ್ಸ್ವರಿಗೆ 11ರಿಂದ 12:30, ಮತ್ತು ಹಿಸ್ಟ್ರಿಯವ್ರಿಗೂ ಕೂಡ 11ರಿಂದ 12:30, ಕನ್ನಡ ಇದು ಕೂಡ 11ರಿಂದ 12:30. ಇದು ಟೋಟಲಾಗಿ 1ರಿಂದ 100ರ ಸಂಖ್ಯೆಯ ಒಳಗಿನ ಸೀರಿಯಲ್ ನಂಬರ್ ಇರೋರಿಗೆ, ಅಂದರೆ ಇವರೊಂದು ಇದಕ್ಕಿಂತ ಮುಂಚೆ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಆ ಲಿಸ್ಟಲ್ಲಿ ಸೀರಿಯಲ್ ನಂಬರನ್ನು ನೋಡ್ಕೋಬೇಕು. ಆ ಸೀರಿಯಲ್ ನಂಬರ್ ವೈಸ್ ಅಂದರೆ 1ರಿಂದ 100ರ ಒಳಗೆ ಯಾರು ಸೀರಿಯಲ್ ನಂಬರ್ ಇದೆಯೋ ಅವರು ಆನ್ಲೈನ್ ಕೌನ್ಸಿಲಿಂಗನ್ನು ಅಟೆಂಡ್ ಮಾಡ್ಬೋದು. ಆನ್ಲೈನ್ ಕೌನ್ಸಿಲಿಂಗನ್ನು ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತಂದರೆ ಇಲ್ಲಿ ಕಾಣ್ತಿದೆ ನೋಡಿ, ಕೌನ್ಸಿಲಿಂಗ್ ವೆಬ್ ಎಕ್ಸ್ ಲಿಂಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇದು ನಿಮಗೆ ಆಪ್ಷನ್, ಇದು ಟೋಟಲಾಗಿ ಪ್ಲೇಸ್ಟೋರಲ್ಲಿ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಅದರಲ್ಲಿ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ವೆಬ್ ಎಕ್ಸ್ ಅಂತೇಳಿ ಆ ಆ್ಯಪ್ ಇರುತ್ತೆ. ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮಗೆ ಒಂದು ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಮತ್ತು ಹೆಸರನ್ನು ನೀವು ನೋಂದಾಯಿಸಬೇಕಾಗುತ್ತೆ. ಅದು ನೋಂದಾಯಿಸಿದ ನಂತರ ಆಟೋಮೆಟಿಕ್ಕಾಗಿ ಇಲ್ಲಿ ಜಾಯಿನ್ ಬಟನ್ ಅಂತ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟಲ್ಲಿ ನೀವು ಆನ್ಲೈನ್ ಕೌನ್ಸಿಲಿಂಗಲ್ಲಿ ಭಾಗಿಯಾಗ್ತೀರಾ. ಇಲ್ಲಿ ಕಾಣಿಸ್ತಿದೆಯಲ್ಲ ಜಾಯ್ನಿಂಗ್ ಅಂತ, ಇಲ್ಲಿ ಮೇಲೆ ಕಾಣಿಸ್ತಿದೆ ನೋಡಿ, ಟೀಮ್ 1 ಕಾಮರ್ಸ್ GF ಕೌನ್ಸಿಲಿಂಗ್ ಅಂತ. ಅಂದರೆ ಇವಾಗ ಕಾಮರ್ಸ್ ಒಂದು ಅಭ್ಯರ್ಥಿಗಳಿಗೆ ಆನ್ಲೈನ್ ಕೌನ್ಸಿಲಿಂಗ್ ನಡೆಯುತ್ತಿದೆ ಅಂತ ಅರ್ಥ. ಅದಾದ ನಂತರ ನೆಕ್ಸ್ಟ್ ನೋಡೋದಾದರೆ ಬ್ಯಾಕ್ ಬಂದುಬಿಟ್ಟು ನಾವು ನೋಡೋದಾದರೆ ಇವಾಗ ಬೇರೆ ಸಬ್ಜೆಕ್ಟಲ್ಲಿ ಇವಾಗ ಸರ್ ನಮ್ಮದು ಸೀರಿಯಲ್ ನಂಬರ್ 1ರಿಂದ 100 ಒಳಗಡೆ ಇಲ್ಲ, ನಾವಿವಾಗ ಏನು ಮಾಡೋದು ಅಂತಂದರೆ, ನೀವು 1ರಿಂದ 100 ಒಳಗಡೆ ನಿಮ್ಮ ಹೆಸರು ಏನಾದರೂ ಇಲ್ಲ ಅಂತಂದರೆ ಅದು ನಿಮ್ಮ ನೆಕ್ಸ್ಟ್ ರೌಂಡಲ್ಲಿ ನಿಮ್ಮ ಹೆಸರು ಇರುತ್ತೆ ಫ್ರೆಂಡ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿರುತ್ತೆ ನೋಡಿ, ಇದು ರೌಂಡ್ 1 ಲಿಸ್ಟ್ ಆದರೆ ಇದರಲ್ಲಿ ಏನಿದೆ, ಸೀರಿಯಲ್ ನಂಬರ್ 101ರಿಂದ 200ರವರೆಗೆ ಸುಮಾರು 100 ಜನ ವಿದ್ಯಾರ್ಥಿಗಳ ಹತ್ರ ಅಂದರೆ 100 ಜನ ವಿದ್ಯಾರ್ಥಿಗಳಿಗೆ ನಡೆಸ್ತಾರೆ. ಎಲ್ಲಿವರೆಗೆ ನಡೆಸ್ತಾರೆ ಅಂದರೆ 5:30ವರೆಗೂ ಕೌನ್ಸಿಲಿಂಗ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ 300 ಅಂದರೆ ಒಂದು ದಿನಕ್ಕೆ 400 ಜನಕ್ಕೆ, ಒಂದು ಸಬ್ಜೆಕ್ಟಲ್ಲಿ 400 ಜನಕ್ಕೆ ಒಂದು ದಿನಕ್ಕೆ ಕೌನ್ಸಿಲಿಂಗನ್ನು ನಡೆಸ್ತಾರೆ. ಇದಾದ ನಂತರ ಮುಂದೆ 400 ಆದ ನಂತರ ಕೌನ್ಸಿಲಿಂಗ್ ನಡೆಯಲ್ವಾ ಅಂತಂದರೆ ಖಂಡಿತವಾಗಿಯೂ ನಡೆಯುತ್ತೆ. ಅದರಲ್ಲಿ ಒಂದು ಲಿಸ್ಟ್ ಬಿಡ್ತಾರೆ ಫ್ರೆಂಡ್ಸ್. ಇದು ಒಂದು ರೌಂಡ್ 1 ಲಿಸ್ಟ್ ಆದ ನಂತರ ರೌಂಡ್ 2 ಲಿಸ್ಟ್ ಅಂತ ಬಿಡ್ತಾರೆ. ಅದರಲ್ಲಿ ನಿಮ್ಮ ಹೆಸರು ಒಂದು ವೇಳೆ ಏನಾದರೂ ಇದ್ದರೆ ಅದರಲ್ಲಿ ನಿಮ್ಮ ಸೀರಿಯಲ್ ನಂಬರ್ ವೈಸ್ ಟೈಮಿಂಗ್ ಏನಿದೆ ಅಂತ ನೋಡ್ಕೋಬೇಕು. ಇಲ್ಲಿ ಟೀಮ್ 5 ಅಂತ ಇದೆಯಲ್ಲ, ಇಲ್ಲಿ ಟೈಮಿಂಗ್ ತೋರಿಸುತ್ತೆ ನೋಡಿ. ಈ ಟೈಮಿಂಗ್ ಪ್ರಕಾರ ನೀವು ಡೇಟ್ ಮತ್ತು ಟೈಮ್, ಈ ಟೈಮ್ ಒಳಗಡೆ ನಿಮ್ಮ ಕೌನ್ಸಿಲಿಂಗ್ ನಡೆಯುತ್ತೆ. ಇವಾಗ 3 ಗಂಟೆ 30 ನಿಮಿಷ ಅಂತ ಇದೆ, 5 ಗಂಟೆ ಒಳಗಡೆ ನಿಮ್ಮ ಟೈಮಿಂಗ್ ಕೊಟ್ಟಿರುತ್ತೆ. ನೀವು 2:30ಗೆ ನಾನು ಜಾಯ್ನ್ ಆಗ್ತೀನಿ ಅಂತಂದರೆ ಆಗಲ್ಲ. ಯಾಕಂದರೆ ಆ ಟೈಮಲ್ಲಿ ಆ ಸೀರಿಯಲ್ ನಂಬರ್ ಯಾವ್ದಿರುತ್ತೋ ಅವರಷ್ಟೇ ಜಾಯ್ನ್ ಆಗ್ಬೋದು. ಈ ರೀತಿಯಾಗಿ ನೀವು ಆನ್ಲೈನ್ ಕೌನ್ಸಿಲಿಂಗನ್ನು ಮಾಡ್ಬೋದು. ಮತ್ತು ಒಂದು ವೇಳೆ ಅದು ಆ್ಯಪ್ ಏನಾದರೂ ಓಪನ್ ಆಗೋಕ್ಕಿಂತ ಮುಂಚೆ ಪಾಸ್ವರ್ಡ್ ಕೇಳುತ್ತೆ ಫ್ರೆಂಡ್ಸ್. ಆ ಪಾಸ್ವರ್ಡ್ ಮತ್ತು ಮೀಟಿಂಗ್ ನಂಬರ್ 2 ಕೇಳುತ್ತೆ. ಇಲ್ಲಿ ಅವರು ಪಾಸ್ವರ್ಡ್ ಮತ್ತು ಮೀಟಿಂಗ್ ನಂಬರ್ 2 ಕೊಟ್ಟಿರ್ತಾರೆ. ಈ ನಂಬರ್ನ ಹಾಕಿದ ನಂತರ ನೀವು ಆಟೋಮೆಟಿಕ್ಕಾಗಿ ಅದು ಕೌನ್ಸಿಲಿಂಗನ್ನು ಜಾಯಿನ್ ಮಾಡ್ಕೋಬೋದು. ಫ್ರೆಂಡ್ಸ್, ವೀಡಿಯೋ ಏನಾದರೂ ಇಷ್ಟ ಆಗ್ತಾ ಬಂತು ಅಂದರೆ ವೀಡಿಯೋಗೊಂದು ಲೈಕ್ ಕೊಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದ.